ಇನ್ನು ಮುಂದೆ ನಾನು ನಿನಗೆ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕುಮಾರ, ನಾಳಿನ ಯುದ್ಧದಲ್ಲಿ ನಿನ್ನ ಸಹೋದರನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ, ಉಳಿಸು ಕುಮಾರ. ಜನನಿ, ಆಗಬಹುದು, ಯಾರನ್ನಾದರೂ ಉಳಿಸುವೆನು. ಆ ನನ್ನ ಪರಮ ವೈರಿಸಿದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಕುಮಾರ, ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷವೇಕೆ ಕಂದ? ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಿಗೆ ಒಬ್ಬರ ಮಾತ್ರ ಸ್ಥಳಾವಕಾಶವಿರುವುದು. ಕುಮಾರ, ಅರ್ಜುನ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನ ಮೃತಪಟ್ಟರು. ನಿನಗೆ 5 ಮಕ್ಕಳು ಹೊಳೆದೇ ಉಳಿಯವರು, ನಿನ್ನ ವ್ಯತೆಯನ್ನು ಬಿಡುತ್ತಾಯಿ. ಹೋಗಲಿ ಬಿಡು ಕಂದ. ಆಯಸ್ಸು ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು, ಅದೇ ಹೆತ್ತ ಹೊಟ್ಟೆಗೆ ಸಂತೋಷ. ಕುಮಾರ, ಅಮ್ಮ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಯಾಕಂದ? ಅದೇನು ಹೇಳ್ತಾಯಿ? ಸತ್ಯವಾಗಿ ನಡೆಸಿಕೊಡುವೆ ಮಗನೇ. ಅಮ್ಮ, ನನ್ನ ಮಾತು ನಡೆಸಿಕೊಂಡು ನಾನು ಕಡುಪಾಪಿಯಿಂದ ಬಳಸಿದ್ದೇನಮ್ಮ. ಅಮ್ಮ, ನಿನ್ನ ಮಗನಿವನು ಖುಷಿಯಾಡುವನೇ. ಮಾತೆಯ ಮಾತಿಗೆ ಖುಷಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂದಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮನಾಡೆ ಬರ್ಪಿತನಾಡೆ ಇಲ್ಲಿ ಪಾದ ಜನಗಳಾಡೆ ಜನನೇ. ಅಮ್ಮ, ಕುಮಾರ, ಈ ಕಣ್ಣು ಮಾತು ನಡೆಸಿಕೊಂಡು ಕಡುಪಾಪಿಯಿಂದ ಬಳಸಿದ್ದೇನಮ್ಮ. ಅದೇನು ಹೇಳ್ತಾಯಿ? ತೊಟ್ಟ ಬಾಣವ ತೊಳೆದರು ನೀನು ಕಟ್ಟ ಕಡೆಯ ತನಕ ನಾಳಿನ ಯುದ್ಧದಲ್ಲಿ ನಾನು ನಾಳಿನ ಯುದ್ಧದಲ್ಲಿ ನೀನು ದೊಡ್ಡ ಬಾಣವನ್ನು ಪುನಃ ಈಗ ಸೂರ್ಯಚಂದ್ರಾದಿಗಳೇ, ಪರಮರಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಿಕೊಳ್ಳಿ. ಇಂದ್ರನು ಮೋಸದಿಂದ ಕವಚವನ್ನು ವಾಪಸ್ ಅವನ ದೂರ ಸರಿಯಾಗಿ ಇದನ್ನು ಸರ್ವೋತ್ತಮವಾದ ಬಿಲ್ಲನ್ನು ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯಾದ ನೀನು ದೊಡ್ಡ ಬಾಣವನ್ನು ಪುನಃ ವಾಗ್ದಾನ ಪಡ್ತೇನೆ. ದೈವ ಪ್ರಪಂಚ ಎಲ್ಲವೂ ಸ್ವಚ್ಛ ಮಾಡ್ತೇನೆ ಮಾಡಲಿ. ಪೌರುಷ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಪಡೆಯುವುದು. ಉಳಿದಿದ್ದು ದೈವ ಇಚ್ಛೆ. ಕೃಷ್ಣನ ಕುಟಲೋಪಾಯವೂ ಫಲಿಸಿತ್ತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬತ್ತಾಗಿ. ಕುಮಾರ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ಎತ್ತ ಕರುಳಿನ ಬಾಧೆ ಸತ್ಯ ಸಾಕ್ಷಿ ಧರ್ಮವನ್ನು ಬಿಡಲಲ್ಲೇ. ಕಟ್ಟ ಕಡೆಯೋಳು ಕರ್ಮದಾದಿಗೆ ಕಾಲಿಡಲಲ್ಲೇ.
ನಿನ್ನ ಸಂದೇಹ ತಾಯಿ ಹೋಗಿ ಬಾ ತಾಯಿ ಹಾಗೆ ಆಗಲಿ ಕಂದ. ಅಮ್ಮ ಹೀಗೆ ಬಾ ತಾಯಿ. ಏನು ಕಂದ? ಎತ್ತ ತಾಯ ಪ್ರಥಮ ದರ್ಶನದಿಂದ ಆಯಿತು, ಮುಂದೆ ಲಭಿಸುವುದೋ ಇಲ್ಲವೋ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸಿಕೊಳ್ಳುವನು ತಾಯಿ. ಅದೇನು ಹೇಳು ಕಂದ. ಅಮ್ಮ ಸತ್ಯವಾಗಿ ನಡೆಸಿಕೊಡುವನು ಮಗನೇ. ಈ ಯುದ್ಧ ಮುಗಿಯುವವರೆಗೂ ನಾನು ಇಂತಹವನೆಂಬ ವಿಚಾರ ಯಾರಲ್ಲಿಯೂ ಹೇಳಬೇಡ ಕುಮಾರ. ದೈವವಶಾತ್ ಏನಾದರೂ ಮಾಡಿದ್ದೇನೆ. ಬೇಡ ಕಂದ, ಹಾಗೆನ್ನ ಬೇಡ ಮಗನೇ. ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳು ಮಾಡಿಸಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸಿಕೊಳ್ಳುವನು. ಬದುಕಿದರೂ ವ್ಯರ್ಥವೇ? ಏ ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರ್ಯಾರೋ ಮಾನವ ಜೀವ ಎಲ್ಲ
ಸುಂದರಿ, ಸ್ವಾಮಿ, ನಿನ್ನ ದೇವರ ದರ್ಶನವನ್ನೇನೋ ಹೊಂದಿದೆ. ಆಹಾ, ಆದರೆ ಆತನ ಸನ್ನಿಧಿಗೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರು ಹೇಳು? ನನ್ನ ಸರ್ವಸ್ವಾಮಿ ನಿಮಗೆ ದಾರಿ ಎರಿದಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ ಸ್ವಾಮಿ? ಅದು ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಮೊದಲಿಂದಲೂ ತಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ.
ಸಪ್ತಸ್ವರದ ಧ್ವನಿಯ ಬಳೆ ಕಾಮನ ಬಿಲ್ಲಿನ ಕಣ್ಣವಳೆ ಸಪ್ತಸ್ವರದ ಧ್ವನಿಯ ಬಳೆ ಕಾಮನ ಬಿಲ್ಲಿನ ಕಣ್ಣವಳೆ ನೀ ನನಗೆ ಸತಿಯಾದವಳೆ ಪ್ರಾಣದ ಸುಖವನ್ನು ತಂದವಳೆ ನನಗೆ ಸತಿಯಾದವಳೆ ಪ್ರಾಣದ ಸುಖವನ್ನು ತಂದವಳೆ ಬಾಬಾರೆ 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 ಬಾರೆ ನನ್ನವಳೆ ಪ್ರಾಣೇಶ್ವರ ಪ್ರಿಯತಮೆ ಪ್ರೀತಮ ಕಣ್ಮಣಿಗೆ ಕಣ್ಮಣಿಗೆ ಅನುರಾಗದೆ ಕಣ್ಮಣಿಗೆ ಕಣ್ಮಣಿಗೆ ಗಮ ಗಮ ಗಮಿಸಿದೆ ಗಮಕಗಳು ಕಲ್ಲೇ ನಿನ್ನ ನಡೆಯೊಳಗೆ ಗಮ ಗಮ ಗಮಿಸಿದೆ ಗಮಕಗಳು ಕಲ್ಲೇ ನಿನ್ನ ನಡೆಯೊಳಗೆ ನಲಿದಿದೆ ಶ್ರುತಿಲಯ ಪ್ರಾಸಗಳು ಕಲ್ಲೇ ನಿನ್ನ ಮಾತೊಳಗೆ ನಲಿದಿದೆ ಶ್ರುತಿಲಯ ಪ್ರಾಸಗಳು ಕಲ್ಲೇ ನಿನ್ನ ಮಾತೊಳಗೆ ಬಾಬಾರೆ 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 ಬಾರೆ ನನ್ನ ಬಲೆ ಕಣ್ಮಣಿಗೆ ಕಣ್ಮಣಿಗೆ ಅನುರಾಗ ದೇವತೆ ಕಣ್ಮಣಿಗೆ ಕಣ್ಮಣಿಗೆ ಭೂಲೋಕ ಸುಂದರಿಯೇ ಪ್ರೇಯಸಿ ನಾನದನ್ನು ಮೊದಲೇ ಬಲ್ಲೆ ಆಹಾ ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ ಉತ್ತರ ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ ಉತ್ತರ ದೇವರೇ ಪೂಜೆಯನ್ನು ಬಯಸುವಾಗ ಇನ್ನು ಈ ಭಕ್ತಳು ನಿರಾಕರಿಸುವುದುಂಟಿ ಪ್ರೇಮದ ವಿಷಯದಲ್ಲಿ ನೀವು ಮಹಾಪಂಡಿತರು ಬನ್ನಿ ಸ್ವಾಮಿ ಈ ಪೀಠವನ್ನು ಅಲಂಕರಿಸಿ ಪ್ರಾಣೇಶ್ವರ ಹಾರವನ್ನು ತರುವುದು ಮರೆತು ಬಿಟ್ಟೆ ಇರ್ಲಿ ಕೂತ್ಕೊಳ್ಳಿ ಮನಸೋ ನಲ್ಲ ನಿನಗೆ ಬಿಡು ಮೌನ ಬಯಸಿರುವೆ ಬಿಡು ಮೌನ ಬಯಸಿರುವೆ ಪ್ರಾಣಕ್ಕೆ ಪ್ರಾಣವಲ್ಲವಾ ಪ್ರಾಣವಲ್ಲವೇ ಮನಸ್ಸೋ
ಪ್ರಿಯತಮೆ. ದೇವಾ ದೇವಿ, ಅಲ್ಲಿ ಆ ಮೋಹದ ಮಧ್ಯೆ ನೋಡಿ ನೋಡ್ತಿದ್ದೀನಲ್ಲ. ಆ ಮೋಡ ಬಾಲಲ್ಲಿ ಶ್ರೀರಾಮ ಪ್ರಿಯತಮೆ, ಈ ಅಭಿಮನ್ಯುವಿನ ಪ್ರಿಯರಾಣಿ ಸ್ವರ ಸಂಗೀತದ ವಾಣಿ, ಸೌಗಂಧದ ಪರಿಮಳ ಚಲನೆ, ಮನಕಾನಂದ ನೀಡುವ ಮನಕಾನಂದ ನೀಡುವ ಮಂದಾರವು ಸಿಂಧೂರರಾಣಿಗ, ಪ್ರೇಮದ ಸುಮರಾಣಿ, ನನ್ನೊಡನೆ ಕೂಡಿದ, ನನ್ನೊಡನೆ ಓಡಿದ. ಈ ಕಣ್ಣು ಕಮಲಗಳು, ಮುಂಗುರುಳು ಗುಂಡಿಗಳು, ನಾಸಿಕವು ಸಂಪಿಗೆಯೋ, ನೀನಗಲು ವನವೋ. ಈ ಕಣ್ಣು ಕಮಲಗಳು, ಮುಂಗುರುಳು ಗುಂಡಿಗಳು, ನಾಸಿಕವು ಸಂಪಿಗೆಯೋ, ನೀನಗಲು
ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಈ ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ಸಮಯವಿಲ್ಲ. ಏನು ಮಾಡಲಿ? ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಾಲ ಕಳೆಯಬಾರದು ಸ್ವಾಮಿ. ಉತ್ತರ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠ ರಾಜೇಂದ್ರನ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಹೊರಟಿರೋನು. ನನ್ನನ್ನು ತಡೆಯಬೇಡ. ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡಬಲ್ಲೆಯಾ? ಹಾಗಾದರೆ ನೀವು ಯುದ್ಧಕ್ಕೆ ಹೋಗಲೇಬೇಕೆ? ಹೌದು ಪ್ರಿಯೆ. ಹಾಗಿದ್ದರೆ ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದ್ದರಂತೆ. ಅದರಂತೆ ನಾನು ಸಹ ನಿಮಗೆ ಸಹಾಯ. ಆ ದಿನ ತಾಯಿಯು ಉಪಾಯವಿಲ್ಲದೆ ಹಸ್ತಧಾರಣ ಮಾಡಬೇಕಾಯಿತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೆ ಇರಿಸಲಿ. ಇರಲಿ ಬಿಡು ಉತ್ತರ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ಆಯ್ದು ತಂದ ಹೂಗಳನ್ನು ಎದೆಯೇರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ನೋಡು. ಮನ್ಮಲ ಸಾಯಿನಿ, ಈ ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡಬಾರದೆ? ಇನ್ಯಾರಿಗೆ ಕೊಟ್ಟಿರುವನು ಸ್ವಾಮಿ? ಅಭಿಮನ್ಯುಗಲ್ಲದೆ ಸಾಕಿ ವಿನೋದ ಸರೋಜಾನ್ ಕಾಂತ ನಿನ್ನಯ ಮನವು ಉತ್ತರ
ಈಗಲೂ ನೀನು ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರೊಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ, ಹಾಸ್ಯಪ್ರಿಯೆ. ಈ ನನ್ನ ಮುದ್ದು ಮಲ್ಲಿಗೆಯಾದ ಉತ್ತರೆಯನ್ನು ನಿರ್ಮಿಸಿದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಾನು ನಿಜವನ್ನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರಿಯನ್ನು ನಿರ್ಮಿಸಿರುವನು. ಇದುವರೆಗೂ ನೀವು ಹಾಸ್ಯಮಯಿ ಗಾನಶಿಲಿಯಾದ ಒಬ್ಬ ಉತ್ತರಿಯನ್ನು ನೋಡಿದ್ದೀರಿ. ವೀರಸತಿ ವೀರಾಂಗನೆ ಎನಿಸಿಕೊಂಡ ಇನ್ನೊಬ್ಬ ಉತ್ತರಿಯನ್ನು ನೋಡುವಿರಿ. ಹೋಗು ತರುಣ ವೀರ, ಯುದ್ಧವು ನಿನ್ನ ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವಳು ನಾನಾಗಲು. ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವಳು ನಾನಾಗಲು. ಗೋಪ್ರಿಯತಮೇ ಬಾಪ್ರಿಯತಮೇ ಗೋಪ್ರಿಯತಮೇ ಬಾಪ್ರಿಯತಮೇ ನೀ ನನ್ನ ಬಾಳಿನ ಜೀವವೋ, ನಿನ್ನ ಪ್ರೇಮದ ರೂಪವೋ. ಬಹುಕಾಲ ತಪಗೈದೆ ನಿನ್ನ ಪಡೆಯಲು ನನ್ನವಳು ನೀನಾಗಲು ನಿನ್ನವಳು ನಾನಾಗಲು. ಹಗಲು ಎರಳಾಯ್ತು ಇರಲು ಹಗಲಾಯ್ತು ನಿನ್ನ ನೆನಪಿನಲ್ಲಿ. ಕುಣಿವ ಕಾಲ್ಗೆಜ್ಜೆ ನೆನೆವ ಮಧ್ಯಾಹ್ನದ ನಮ್ಮ ಬೆಳೆಯಲ್ಲಿ. ಹಗಲು ಎರಳಾಯ್ತು ಇರಲು ಹಗಲಾಯ್ತು ನಿನ್ನ ನೆನಪಿನಲ್ಲಿ. ಪ್ರಿಯತಮೇ ಪ್ರಿಯತಮೇ ನನ್ನನ್ನು ಕಳಿಸಿಕೊಡಬಲ್ಲೆಯಾ? ಹಾಗಾದರೆ
ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ದುಃಖವನ್ನು ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಗಡಲೆ ಆಡದ ಪತ್ನಿಯು ವೀರಾಂಗ ನೆನೆಸಿಕೊಳ್ಳಬಲ್ಲಲೇ? ನಾನು ನೋಡುತ್ತಿರುವುದೇನೇಶ್ವರ, ಸ್ವರ್ಣದ ಪುತ್ತಲೆಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯವತ್ತರ ಧನ್ಯ. ಆರ್ಯಾವರ್ತದಲ್ಲಿ ನೀನು ನಾರೇ ರತ್ನಳು, ನೀನು ಕ್ಷತ್ರಿಯ ರತ್ನಳು. ಯುದ್ಧವು ನಿಮ್ಮ ಕೀರ್ತಿ, ಗೌರವ, ಸಂಪತ್ತು ಪ್ರಾಣೇಶ್ವರ. ಹಾಗಾದರೆ ನಿನಗಾವು ಗೌರವವೇ ಉತ್ತರ? ಈ ದಿನ ಇಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ಇರುವುದು ಸ್ವಾಮಿ. ಇಂದಿನ ಕುರುಕ್ಷೇತ್ರ ಆಯುಧದಲ್ಲಿ ನಾನೊಂದು ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪ ದುಃಖಿಸುವುದಿಲ್ಲ? ಹೇಳು ಪ್ರೇಯಸಿ. ಸ್ವಾಮಿ, ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ನನ್ನ ಕಣ್ಣಿನಲ್ಲಿ ಒಂದು ತೊಟ್ಟು ಕಂಬನಿ ಈ ಭೂಮಿಗೆ ತಾಕಿದರು ಸ್ವತಃ ನಾನೇ ನನ್ನ ಕಣ್ಣನ್ನು ಕಿತ್ತು ನಿಮ್ಮ ಪಾದಕ್ಕೆ ಸಮರ್ಪಿಸುವೆನು. ಪ್ರಾಣೇಶ್ವರ, ಉತ್ತರೆಯು ವೀರಸತಿ. ನಿಮ್ಮ ಆಜ್ಞೆ ಅವಳಿಗೆ ದೇವರ ಆಜ್ಞೆ ಇದ್ದ ಹಾಗೆ ಅಲ್ಲವೇ?
ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರರನ್ನೊಂದು ಸಾರಿ ನನಗೆ ತೋರಿಸು. ನಿನ್ನ ಇಚ್ಛೆ ಪಾರ್ಥ. ಅಲ್ಲಿ ನೋಡು ಪಾರ್ಥ, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡ ಮಾರುತದಿಂದ ಉನ್ಮಿಳಿತವಾದ ಸಾಗರದಂತೆ ತೋರುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವರು. ಅವರ ಹಿಂದೆಯೇ ಸಿಂಧೂರಾಜನಾದ ಶಕುನಿ, ಜಯದ್ರಥಾದಿಗಳು ಆ ಪಾರ್ಶ್ವದಲ್ಲಿ ರಥಾರೂಢ ಆಗಿರುವರು. ಅವರ ಹಿಂದೆಯೇ ಸಿಂಧೂರಾಜನಾದ ಶಕುನಿ, ಆ ಪಾರ್ಶ್ವದಲ್ಲಿ ಅಶ್ವಾರೂಢರಾಗಿ ದುರ್ಯೋಧನ 99 ಮಂದಿ ಸಹೋದರರು ರಥಾರೂಢರಾಗಿರುವರು. ಆ ಸಮ್ಮುಖದಲ್ಲಿಯೇ ಆತನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರೆಯಾಗಿ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ಅರ್ಥ, ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮ. ಇತ್ತು ನೋಡು ಪಾರ್ಥ, ಅಷ್ಟೈಶ್ವ ಶೋಭಿತ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರೆಗೋದಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರದ ಮಕುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನು ನಿಮ್ಮ ಪಿತಾಮಹನು, ಭರತವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ, ಇದೋ ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿಲ್ಲಿಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏನೆಂದು ಹೇಳಲಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಹುಟ್ಟುತ್ತಿರುವುದು.
ನಾಲಿಗೆ ಒಣಗುತ್ತಿರುವುದು, ಗಾಂಡೀವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು. ಮಿತ್ರ, ರಥವನ್ನು ಹಿಂದಿರುಗಿಸು ಮಿತ್ರ, ನನಗೆ ಈ ಯುದ್ಧವು ಬೇಡ. ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ವಾಸುದೇವ, ಅರ್ಜುನ, ಬೇಡ ಮಾಧವ ಬೇಡಿಕೋ ಬೇದೇವ, ಬೇಡ ಮಾಧವ. ರೂಢಿಯಲ್ಲಿ ನಾನು ಕೆಡನೆನಿಸಲಾರೆ, ರೂಢಿಯಲ್ಲಿ ನಾನು ಕೆಡನೆನಿಸಲಾರೆ. ಬೇಡ ಮಾಧವ ಬೇಡಿಕೋ ಬೇದೇವ, ಬೇಡ ಮಾಧವ. ನೋಡು ನೋಡು ಪಾರ್ಥ ಹೇಳಿದನ ವಿಜಯಕ್ಕೆ, ನೋಡು ನೋಡು ಪಾರ್ಥ ಹೇಳಿದನ ವಿಜಯಕ್ಕೆ, ನೋಡು ನೋಡು ಪಾರ್ಥ. ಗಡದಿಂದ ಜರವ ಓಡು ಬೇಗ ಪಾರ್ಥ. ಅರ್ಜುನ, ಗಡದಿಂದ ಜರವ ಓಡು ಬೇಗ ಪಾರ್ಥ. ನೋಡು ನೋಡು ಪಾರ್ಥ ಹೇಳಿದನ ವಿಜಯಕ್ಕೆ, ನೋಡು ನೋಡು ಪಾರ್ಥ. ಗುರುವಿ ಗಾಂಡಿವಾವ ಧರಿಸಲಾರೆ ದೇವ. ಪರಮಾತ್ಮ, ಕರದಿ ಗಾಂಡಿವಾವ ಧರಿಸಲಾರೆ ದೇವ, ಮರುಳು ಮಾತಿನೇಕೆ, 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 ನೋಯಲಾಗಿದು ಬೇರೆ ಮಾಧವ ಬೇಡಿಕೋ ಬೇದೇವ, ಮಾಧವ. ದುಷ್ಟ ಶಿಕ್ಷ ನಾನು, ತುಟಿ ಪಾಲ ನಾನು. ದುಷ್ಟ ಶಿಕ್ಷ ನಾನು, ತುಟಿ ಪಾಲ ನಾನು, ಕರ್ತೃಪಾಲ ನಾನು, ಕರ್ತೃಪಾಲ ನಾನು. ಕರ್ತೃಪಾಲ ನಾನು, ಕರ್ತೃಪಾಲ ನಾನು. ಕರ್ತೃಪಾಲ ನಾನು, ಕರ್ತೃಪಾಲ ನಾನು. ನಿಷ್ಠೆಯಿಂದ ನೋಡು ನೋಡು ಪಾರ್ಥ ಹೇಳಿದನ ವಿಜಯಕ್ಕೆ, ನೋಡು ಪಾರ್ಥ. ಗುರು ಬಾಂಧವರ ದೇವತೆಗೆಯಲಾರೆ. ಪರಮಾತ್ಮ, ಗುರು ಬಾಂಧವರ ದೇವತೆಗೆಯಲಾರೆ, ನರಕ ಭಾಗಿಯಾಗಿ, ನರಕ ಭಾಗಿಯಾಗಿ, ನರಕ ಭಾಗಿಯಾಗಿ, ನರಕ ಭಾಗಿಯಾಗಿ, ನರಕ ಭಾಗಿಯಾಗಿ, ನರಳಲಾರೆ ದೇವ, ಬೇಡ ಮಾಧವ
ಯಾರನ್ನು ಯಾರು ಓದಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ಓದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವನು. ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹನಾಶಿ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಅವಶ್ಯಕವಾಗಿ ಆಗಬೇಕಾದಕ್ಕೆ ಚಿಂತಿಸ ಫಲವೇನು? ಈ ದೌರ್ಬಲ್ಯವನ್ನು ತ್ಯಜಿಸು, ಯುದ್ಧಕ್ಕೆ ಸಿದ್ಧನಾಗೂ ಪಾರ್ಥ. ವಾಸುದೇವ, ಯುದ್ಧದ ಹೆಸರೆತ್ತಿದ್ದರೆ ನನ್ನ ಹೃದಯವು ಕಂಪಿಸುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುವುದು. ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನೆಯು ಅನರ್ಥಕಾರಿ. ಅರ್ಜುನ, ನೆನಪಿರಲಿ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮ ಪಾಲನೆ ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ, ಅಕೀರ್ತಿ ಭಾಜಕನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತನವು. ಶತ್ರುಗಳು ಹೇಡಿ ಎಂದು ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ನೀವು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವು ಧರ್ಮ ರಕ್ಷಣೆಯೋ ಉಭಯಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ. ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಅನುಸರಿಸು. ಯಾಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅಶಕ್ತ ಚಿತ್ತನಾಗಿ ಸಿದ್ಧಿಗಳಲ್ಲಿ ಕರ್ಮಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಮೋಕ್ಷವನ್ನು ಪಡೆಯುವೆ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಿಸಿಕೊಡುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವು. ಅವುಗಳ ನೆನಪು ನನಗಿರುವುದು, ಆದರೆ ನಿನಗಿಲ್ಲ. ನಾನು ಜನ್ಮಜರಾಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು, ವಾಯುವೆನಿಸಿ ಚಲಿಸುನು, ಪಂಚಭೂತಗಳಿಗೆ ಒಡೆಯನಾಗಿ ಆಕಾಶವೆನಿಸಿ. ಅಧರ್ಮ ಯಾವಾಗ ಉದ್ಧಾರವಾಗುವುದೋ ಆಗ ಧರ್ಮದ ಪತನವಾಗಿ ಅಧರ್ಮ ಧರ್ಮವು ನಾಶವಾಗಿ ಅಧರ್ಮವು ಉದ್ಧಾರವಾಗುವುದೋ ಆಗ ಭೂಮಿಯ ಮೇಲೆ ಜನ್ಮಗ್ರಹಣ ಮಾಡುವನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಪಥಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸುವ ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಜೀವಿಗಳಿಗೆ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಜಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ಪ್ರೇರೇಪಿಸುವೆನು. ಅವಶ್ಯಕವಾಗಿ ಆಗಬೇಕಾದಕ್ಕೆ ಚಿಂತಿಸಿ ಫಲವೇನು? ಈ ಮನೋವಿಕಾರವನ್ನು ಅಳಿದು ನಿನ್ನ ಸ್ವಧರ್ಮ ಪಾಲನೆ ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು
ಜೀವಂತ ಶವದಂತೆ ಸರ್ವರ ನಿಂದನೆಗೂ ಪಾತ್ರನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ನನ್ನ ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಳ ಸ್ವರೂಪನೂ ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗಿರು. ಯುದ್ಧದಲ್ಲಿ ಕೀರ್ತಿಶಾಲಿಯಾಗಿ ಜಯವನ್ನು ಪಡೆಯುವೆ ಪಾರ್ಥ. ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರರು. ಪ್ರಭು, ಕೈ ಕಾಲುಗಳು ಕಂಪಿಸುತ್ತಿರುವುದು, ವಾಕ್ ಸ್ಫೂರ್ತಿಯಿಲ್ಲ. ನಿನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು, ನನ್ನನ್ನು ಉದ್ಧಾರ ಮಾಡು. ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರದ ಮಧ್ಯದಲ್ಲಿ ನಿಶ್ಚಲವಾಗಿ ನಡೆಯುವ ನಾವಿಯಂತೆ ನಿನ್ನ ಯುದ್ಧ ನೌಕೆಯು ಪ್ರತಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮೂಡಿಸಲು ನಾನು ಕಾರಣಾಧಾರನಾಗಿರುವನು. ಅರ್ಜುನ, ಮುಂದಿನ ಯುದ್ಧರಂಗಕ್ಕೆ ಹೋಗೋಣ ನಡೆ. ಆಜ್ಞೆ ಮಾಧವ. ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ, ಜಯ ಜಯ ಮಂಗಳದಾಯ ಮಂಗಳವರ ಗುಣ ಶ್ರೀಲೋಲ ಜಯ, 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 ಮಂಗಳವರ
ಕೃಷ್ಣ ಜಯ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಶಿಸ್ತು